ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮೇಡಮ್ನ ಕರ್ದ್ಯಾ? ಹೌದಮ್ಮ. ತಪ್ಪು ಕಂದ, ಅವ್ರನ್ನ ಇಲ್ಲಿಗೆ ಬನ್ನಿ ಅಂತ ಕರಿಬಾರ್ದು, ನಾವೇ ಅಲ್ಲಿಗೆ ಹೋಗೋಣ. ಸರಿ ಬಾ ಅಮ್ಮ, ಹೋಗೋಣ. ನಡಿ ಕೃಷ್ಣ. ನಾನು ಮೇಡಮ್ ಅಂತ ಕರಿತಿದ್ರೆ ಮೇಡಮ್ ಅಂತ ಕರಿಬೇಡ, ಶ್ಯಾಮಮ್ಮ ಅಂತ ಕರಿ ಅಂತ ಹೇಳಿದ್ರು. ಅವನ್ ಡ್ಯಾಡಿ ಹೆಸರು ಅಖಿಲ್ ಅಂತ. ವಿಹಾರಿ ತಾತ ಮತ್ತೆ ಅವ್ರ ಅಜ್ಜಿ ಮನೇಲಿರ್ತಾರೆ. ಯಾವ ಬಂಧ ಉಳಿಬಾರ್ದು ಅಂತ ಅಕ್ಕ ಮಕ್ಕಳನ್ನ ಬದಲಾಯಿಸಿದ್ಲು, ಅದೇ ಬಂಧ ಪ್ರತಿ ವಿಷಯದಲ್ಲೂ ಹತ್ರ ಆಗ್ತಾ ಇದೆ. ಹಾಗಾಗ್ಬಾರ್ದು. ಅಕ್ಕಂಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು. ಆ ಶ್ಯಾಮನ್ನ ನಾಶ ಮಾಡಬೇಕು. ಅಕ್ಕನ ಸೇಡನ್ನ ಗೆಲ್ಲಿಸ್ಬೇಕು. ಮೇಡಮ್, ಇವತ್ತು ಕೃಷ್ಣನ್ ಹುಟ್ಟಿದ್ದಬ್ಬ. ಇವನ್ ಕೈಲಿ ಕೇಕ್ ಕಟ್ ಮಾಡ್ಸೋಣವಾ ಮೇಡಮ್? ಅಯ್ಯಯ್ಯೋ, ಕೇಕ್ ಕೆಳಗೆ ಬಿದ್ದೋಯ್ತು. ಹುಟ್ಟಿದ ಹಬ್ಬದ ದಿನ ಕೇಕ್ ಹೇಗೆ ಕೆಳಗೆ ಬಿದ್ರೆ ಅಪಶಕುನ. ಹೋಗಿ ದೇವ್ರಿಗೆ ಕೈ ಮುಗ್ದ್ ಬಾ, ಎಲ್ಲ ಒಳ್ಳೇದಾಗ್ಲಿ ಅಂತ. ಕರ್ಕೊಂಡು ಹೋಗ್ ಪೂರ್ಣ. ಬಾ ಕಂದ. ಹ್ಯಾಪಿ ಬರ್ತ್ಡೇ. ನಿನ್ ಬರ್ತ್ಡೇಲಿ ಸಂತೋಷ ಇಲ್ಲದೆ ಇರೋ ಹಾಗೆ ಮಾಡ್ತೀನಿ ಕಣು. ಕೃಷ್ಣ. ಏನು ಮೇಡಮ್? ನಾನು ನಿನ್ ಸ್ಕೂಲ್ ಹತ್ರನೇ ಹೋಗ್ತಿದ್ದೀನಿ, ಬಾ, ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಬೇಡ ಬಿಡಿ ಮೇಡಮ್. ಪರವಾಗಿಲ್ಲ, ಬಾರೋ, ನಾನು ಕರ್ಕೊಂಡು ಹೋಗ್ತೀನಿ. ಒಂದ್ಸಲ ಐಶ್ವರ್ಯ ಮೇಡಮ್ ಕಾರಲ್ಲಿ ಹೋಗ್ತಿದ್ವಿ, ಅವಾಗ ಮಧ್ಯದಲ್ಲೇ ಕಾರ್ ರಿಪೇರಿಗೆ ಬಂದ್ಬಿಡ್ತು. ಅವತ್ತು ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅಂತ ಫುಲ್ಲು ಭಯ ಪಡ್ಕೊಂಡ್ಬಿಟ್ಟಿದ್ದೆ. ನೀವು ನಿಮ್ಮ ಕಾರಲ್ಲಿ ಹೋಗಿ ಮೇಡಮ್, ನಾನು ಸ್ಕೂಲ್ ಬಸ್ಸಲ್ಲಿ ಹೋಗ್ತೀನಿ. ಏಯ್, ಒಂದ್ಸಲ ಹಾಳಾಯ್ತು ಅಂತ ಪ್ರತಿ ಸಲ ಹಾಳಾಗತ್ತೆ ಅಂತನಾ? ಹಾಗಂತ ಅಲ್ಲ ಮೇಡಮ್, ನಿಮಗೆ ಕಷ್ಟ ಯಾಕೆ ಅಂತ. ಅದೆಲ್ಲ ನಿನ್ಗ್ಯಾಕೆ, ನಾನು ಹೇಳ್ತಿದ್ದೀನಲ್ಲ, ಬಾ. ಸರಿ ಮೇಡಮ್. ಏ ಕೃಷ್ಣ. ಏನು ಮೇಡಮ್? ನಿಂಗೆ ನಿನ್ ಶ್ಯಾಮಮ್ಮ ಮತ್ತೆ ಅಖಿಲ್ ಸರ್ ಇಬ್ರು ಹೇಗ್ ಪರಿಚಯ ಆದ್ರು? ಯಾಕೆ ಮೇಡಮ್? ಅದು ನಿಂಗೆ ಫೀಸ್ ಕಟ್ತಾರಲ್ಲ, ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಹಾಗಾದ್ರೆ ಓಕೆ ಮೇಡಮ್. ಫಸ್ಟ್ ಟೈಮ್ ನಾವು ಎಲ್ಲಿ ಮೀಟ್ ಆಗಿದ್ದು ಅಂದರೆ, ಹಾಂ ಮೇಡಮ್,
ಸ್ಕೂಲಲ್ಲಿ ಸ್ವಲ್ಪ ಮಕ್ಕಳು ನನ್ನ ಟೀಸ್ ಮಾಡ್ತಿರುವಾಗ ಶ್ಯಾಮಮ್ಮ ಅಖಿಲ್ ಸರ್ ಬಂದು ಹಾಗೆ ಮಾಡಬಾರ್ದು ಅಂತ ಹೇಳಿದ್ರು. ಮೇಡಮ್, ನನ್ನ ಸ್ಕೂಲ್ ಬಂತು. ಥ್ಯಾಂಕ್ ಯು ಮೇಡಮ್. ಓಕೆ, ಬಾಯ್. ಕೃಷ್ಣ, ಶ್ಯಾಮಮ್ಮ, ಕೃಷ್ಣ, ನೀನು ನಿಮ್ಮ ಮನೇಲಿ ಕೇಕ್ ಕಟ್ ಮಾಡಿದ್ಯಾ? ಓ, ಕಟ್ ಮಾಡಿದ್ವಿ ಶ್ಯಾಮಮ್ಮ. ನೆನ್ನೆ ನೀವು ಕೊಟ್ಟಿರೋ ಡ್ರೆಸ್ ನೋಡಿ ನನ್ನ ಅಮ್ಮ ತುಂಬ ಖುಷಿಪಟ್ರು. ನಿಮಗೆ ಥ್ಯಾಂಕ್ಸ್ ಹೇಳು ಅಂತ ಹೇಳಿದ್ರು. ರಕ್ತ ಸಂಬಂಧ ಎಷ್ಟೇ ದೂರ ಇದ್ರೂ ಹತ್ರ ಆಗತ್ತೆ ಅಂದ್ರೆ ಇದೆ ಅನ್ಸತ್ತೆ. ಏನೇ ಶ್ಯಾಮ, ಕೃಷ್ಣ ನಿನ್ ಮಗ ಅಂತ ಗೊತ್ತಿಲ್ದೇನೆ ಹೆತ್ತ ಮಗಂಗೆ ಮಾಡ್ಬೇಕಾಗಿರೋದನ್ನೆಲ್ಲ ಮಾಡ್ತಿದ್ಯಾ. ಅವನಿಗೆ ದುಡ್ಡು ಕಟ್ಟಿ ಓದಿಸ್ತಿದ್ಯಾ, ಮನೆಗೆ ಕರ್ಕೊಂಡು ಹೋಗಿ ಬೇಕಾಗಿದ್ದನ್ನೆಲ್ಲ ತಿನ್ನಿಸ್ತಿದ್ಯಾ. ಅಷ್ಟೇ ಅಲ್ಲ, ಪೂಜೆ ಕೂಡ ಮಾಡಿಸ್ತೀಯಾ. ನಿನ್ನೆ ಬರ್ತ್ಡೇಗೆ ಕೇಕು ಡ್ರೆಸ್ಸು ಕೊಡ್ಸಿದ್ಯಾ. ಕೃಷ್ಣ, ನೀನು ಅವಳಮ್ಮ ಅಂತ ಗೊತ್ತಿಲ್ದೇನೆ ಅವಳ ಹತ್ರ ಇದ್ದು ಅಮ್ಮನ ಪ್ರೀತಿನ ಪಡಿತಿದ್ಯಾ. ಅದೃಷ್ಟ ಅಂದ್ರೆ ನಿಂದೆ ಕಣೋ. ಛೇ, ಹುಷಾರಾಗಿ ಹೋಗಿ. ಬಾಯ್ ವಿಹಾರಿ. ಬಾಯ್ ಕೃಷ್ಣ. ಬಾಯ್ ಶ್ಯಾಮಮ್ಮ. ಬಾಯ್ ಡ್ಯಾಡಿ. ಬಾಯ್ ಸರ್. ಇನ್ಮೇಲೆ ಹೀಗಾಗ್ಬಾರ್ದು. ಕೃಷ್ಣ ಎಂಥ ಪರಿಸ್ಥಿತಿಲೂ ಶ್ಯಾಮ ಅಖಿಲ್ ಹತ್ರ ಹೋಗ್ಬಾರ್ದು. ಅವನವರಿಂದ ದೂರ ಇರಬೇಕು. ಏನ್ ಮಾಡಿದ್ರೆ ಅವರಿಂದ ದೂರ ಆಗ್ತಾನೆ? ಇದೇ ಅಲ್ವಾ ನನಗ್ ಬೇಕಾಗಿದ್ದು. ನೋಡ್ತಾ ಇರು ಕೃಷ್ಣ, ನಿನ್ನ ಏನ್ ಮಾಡ್ತೀನಿ ಅಂತ. ಪೂರ್ಣ, ಕೋಟಿ. ಏನ್ ಮೇಡಮ್? ಪೂರ್ಣ, ನಿಮ್ಗೆ ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಹೇಳಿ ಮೇಡಮ್. ಐಶ್ವರ್ಯ ಅಕ್ಕ ಫಾರಿನ್ಗೆ ಹೋಗ್ತಾಳಂತೆ. ನನ್ನ ಕೆಲಸ ಆಗ್ತಿದ್ದ ಹಾಗೆ ನಾನು ಹೊರಟೋಗ್ತೀನಿ. ಮೇಡಮ್, ಅದು ನಂಗೆ ಅರ್ಥ ಆಯ್ತು ಕೋಟಿ. ನಿಮ್ಮ ಪ್ರಾಬ್ಲಮ್ ಏನು, ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ ನಂಗೆ ಅರ್ಥ ಆಗತ್ತೆ. ನೀವೇನು ಹೆದರ್ಬೇಡಿ. ಇಲ್ಲೇ ಹತ್ರ ಇರೋ ಊರಲ್ಲಿ ನಿಮಗೆ ಕೆಲಸ ನೋಡಿದ್ದೀನಿ. ಅಲ್ಲಿ ನನ್ನ ಡ್ಯಾಡಿ ತಮ್ಮ ಇರ್ತಾರೆ. ಅವ್ರು ನನಗೆ ಚಿಕ್ಕಪ್ಪ ಆಗಬೇಕು. ಅವ್ರು ನಿಮಗೆ ಬೇಕಾಗಿರೋ ಸಾಮಾನು ವಸ್ತು ಎಲ್ಲನೂ ಕೊಡ್ತಾರೆ. ನಾಳೆ ಬೆಳಿಗ್ಗೆನೆ ಹೊರಟ್ಬಿಡಿ. ನಾನು ನಿಮ್ಮ ಬಗ್ಗೆ ಎಲ್ಲನೂ ಹೇಳಿಟ್ಟಿದ್ದೀನಿ. ಆದ್ರೆ ಮೇಡಮ್, ಇವಾಗ್ಲೇ ಹೋಗೋದು ಅಂದ್ರೆ ಕಷ್ಟ ಆಗತ್ತೇನೋ? ಯಾಕೆ? ಇಲ್ಲಿ ನಾನು ಇರಲ್ವಲ್ಲ. ದುಡ್ಡಿಗೆ, ಮನೆ ವಸ್ತುಗಳಿಗೆ, ತರಕಾರಿ ತರೋದಕ್ಕೆ ನೀವು ತುಂಬ ಕಷ್ಟಪಡಬೇಕು. ಅದಕ್ಕೆ ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತಿದ್ದೀನಿ, ಹೊರಟ್ಬಿಡಿ. ಅಕ್ಕ ನೋಡ್ಕೊಂಡ ಹಾಗೆ ಅವರು ಕೂಡ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ. ಅದು ಹಾಗಲ್ಲ ಮೇಡಮ್. ಇಲ್ಲಿ ಕೃಷ್ಣ ದೊಡ್ಡ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ತುಂಬಾ ಒಳ್ಳೆ ಮಾರ್ಕ್ಸು ತಗೋತಾ ಇದ್ದಾನೆ. ಇವನು ನಾಳೆ ಬೆಳೆದು ದೊಡ್ಡವನಾಗಿ
ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಅದ್ರ ಹೆಸರು ನಿಮ್ಗೆ ಬರುತ್ತಲ್ವಾ ಮೇಡಮ್? ಕೃಷ್ಣನ್ ಓದನ್ನ ಮಧ್ಯದಲ್ಲೇ ನಿಲ್ಸ್ ಹೋಗೋದು ಅಂದ್ರೆ ನನ್ಗೆ ಯಾಕೋ ಇಷ್ಟ ಆಗ್ತಿಲ್ಲ ಮೇಡಮ್. ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಪೂರ್ಣ? ಮೊದಲು ನಾನು ಕೃಷ್ಣನ್ ಬಗ್ಗೆ ಯೋಚನೆ ಮಾಡಿನೇ ಈ ಡಿಸಿಷನ್ ತಗೊಂಡಿದ್ದು. ಆ ಊರಲ್ಲೂ ದೊಡ್ಡ ಸ್ಕೂಲ್ ಇದೆ, ಅಲ್ಲಿಗೆ ಕೃಷ್ಣನ್ ಜಾಯಿನ್ ಮಾಡಿಸಿ ಅಂತ ನಾನು ಚಿಕ್ಕಪ್ಪಂಗೂ ಹೇಳಿದ್ದೀನಿ. ಇನ್ನೊಂದ್ಸಲ ಯೋಚನೆ ಮಾಡಿ ಮೇಡಮ್. ಅಲ್ಲಿ ಎಷ್ಟೇ ದೊಡ್ಡ ಸ್ಕೂಲ್ ಇದ್ರೂ ಅಲ್ಲಿ ಕೃಷ್ಣನ್ ಓದಿಗೆ ತೊಂದರೆ ಆಗತ್ತೆ. ಮಧ್ಯದಲ್ಲಿ ಸ್ಕೂಲಿಗೆ ಸೇರ್ಸಿದ್ರೆ ಪಾಠ ಕೂಡ ಸರಿಯಾಗಿ ಅರ್ಥ ಆಗಲ್ಲ. ಆಮೇಲೆ ಅವನಿಗೆ ತುಂಬಾ ಕಷ್ಟ ಆಗತ್ತೆ ಮೇಡಮ್. ಅವನು ಕಷ್ಟ ಕೊಟ್ಟು ಅಲ್ಲಿರೋದಕ್ಕಿಂತ ಅನ್ನನೋ ಗಂಜಿನೋ ಕುಡ್ಕೊಂಡು ಇಲ್ಲೇ ಇರ್ತೀವಿ ಮೇಡಮ್. ಅಲ್ಲ, ನಿನ್ ಪ್ರಾಬ್ಲಮ್ ಏನು ಪೂರ್ಣ? ನಾನು ಹೇಳ್ತಾ ಇರೋದು ನಿಂಗೆ ಅರ್ಥ ಆಗ್ತಾ ಇಲ್ವಾ? ನಿಮಗ್ ನೀವೇ ಏನೇನೋ ಅನ್ಕೋತಿದ್ದೀರಲ್ಲ. ಅಕ್ಕ ಯಾವತ್ತಾದ್ರೂ ನಿಮ್ಗಾಗ್ಲಿ ಕೃಷ್ಣಂಗಾಗ್ಲಿ ಏನಾದ್ರೂ ಕಷ್ಟ ಕೊಟ್ಲಾ? ಹಾಗೆಲ್ಲ ಏನೂ ಇಲ್ಲ ಮೇಡಮ್. ಐಶ್ವರ್ಯ ಮೇಡಮ್ ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ. ಅದನ್ನ ನಾವ್ ಯಾವತ್ತೂ ಮರೆಯಕ್ಕಾಗಲ್ಲ. ನೀವೇನೇ ಕೆಲಸ ಹೇಳಿದ್ರು ಅದನ್ನ ನಾನು ಮಾಡ್ತೀನಿ. ಆದ್ರೆ ಈ ಊರ್ ಬಿಟ್ಟು ಹೋಗೋಕ್ಕಾಗಲ್ಲ ಮೇಡಮ್. ಛೇ, ಇಷ್ಟು ಹೇಳಿದ್ಮೇಲೂ ನನ್ನ ಮಾತು ಕೇಳ್ತಾ ಇಲ್ಲ ಅಂದ್ರೆ ನಾನು ಏನ್ ಹೇಳಲಿ? ಕೋಟಿ ಮೇಡಮ್, ನೀವಿಲ್ಲೇ ಇದ್ರೆ ನಿಮಗ್ ತುಂಬಾ ಕಷ್ಟ ಆಗತ್ತೆ. ಒಂದ್ ಹೊತ್ತಿಗಲ್ಲ, ಒಂದ್ ತುತ್ತು ಅನ್ನ ಕೂಡ ಸಿಗಲ್ಲ. ಯಾರು ನಮ್ಮ ಹಾಗೆ ಸಹಾಯ ಮಾಡಲ್ಲ. ಅವ್ರವ್ರ ಬದುಕು ಅವ್ರವ್ರಿಗಿರತ್ತೆ. ಮನೆಗೆ ಏನೇ ಐಟಮ್ ತರಬೇಕು ಅಂದ್ರೂ ರೇಟ್ ಸಿಕ್ಕಾಪಟ್ಟೆ ಆಗಿದೆ ಈ ಸಿಟಿಲಿ. ಕೋಟಿ ಮೇಡಮ್, ನೀವೇನಾದ್ರೂ ಅಲ್ಲಿ ಹೋದ್ರೆ ನಿಮ್ಗೆ ಇರೋದಕ್ಕೆ ಮನೆ ಇರತ್ತೆ, ತಿನ್ನೋದಕ್ಕೆ 3 ಹೊತ್ತು ಊಟ ಸಿಗತ್ತೆ. ಕೃಷ್ಣ ಓದ್ಕೊಳ್ಳೋದಕ್ಕೆ ದೊಡ್ಡ ಸ್ಕೂಲ್ ಕೂಡ ಇರತ್ತೆ. ಅಷ್ಟು ಮಾತ್ರ ಅಲ್ಲ, ಪ್ರತಿದಿನ ಸಂಜೆ ಆಗ್ತಿದ್ದ ಹಾಗೆ ನಿನ್ಗೆ ಕ್ವಾರ್ಟರ್ ಡ್ರಿಂಕ್ಸ್ ಸಿಗೋ ಹಾಗೆ ಏರ್ಪಾಟ್ ಮಾಡ್ತೀನಿ. ನಿಜನಾ ಮೇಡಮ್? ನಿಮ್ ಮಾತಂದ್ರೆ ಮಾತೆ ಮಾತೆ. ಪೂರ್ಣ, ನಾವು ಊರಿಗೆ ಹೋಗೋಣವಾ? ಏನ್ರಿ ನೀವು? ಪೂರ್ಣ, ಮೇಡಮ್ ಹೇಳಿದ್ದು ನಿಜನೇ ಅಲ್ವಾ? ನಾವು ಅಲ್ಲಿದ್ರೆ ಮನೆನೇ ಸರಿಯಾಗಿ ನಡೆಯಲ್ಲ. ಅಂಥದ್ರಲ್ಲಿ ಕೃಷ್ಣನ್ನ ನಾವು ಸ್ಕೂಲಿಗೆ ಹೇಗೆ ಕಳ್ಸೋದು? ಮೇಡಮು ನಮ್ಮ ಒಳ್ಳೇದಕ್ಕಲ್ವಾ ಹೇಳ್ತಿರೋದು. ನಾವು ಅವ್ರ ಮಾತು ಕೇಳಬೇಕಲ್ವಾ? ಮೇಡಮ್, ನೀವು ಹೇಳ್ದಾಗೆ ನಾವು ಊರಿಗೆ ಹೋಗ್ತಿದೀವಿ. ಪೂರ್ಣ, ಬಾ ಬಾ ಅದು ಹಾಗಲ್ಲ ರೀ. ಬಾ, ನಾನು ಹೇಳ್ತೀನಿ, ಬಾ. ಹಾ, ಅಕ್ಕ, ನೀನ್ ಕೊಟ್ಟಿರೋ ಮಾತನ್ನ ನೆರವೇರಿಸೋ ಟೈಮ್ ಬಂದಿದೆ. ಶ್ಯಾಮ, ಕೃಷ್ಣನ್ನ ನಿನ್ನಿಂದ ತುಂಬಾ ದೂರ ಕಳಿಸ್ತಿದ್ದೀನಿ. ಇನ್ನು ಆ ಕೃಷ್ಣನೇ ಬಂದ್ರು ನೀನ್ ಹೆತ್ತ ಮಗನ್ನ ನಿನ್ ಹತ್ರ ಸೇರ್ಸೋದಕ್ಕಾಗಲ್ಲ. ಪುಟ್ಟ ವಿಹಾರಿ, ಈ ಟೈಮಲ್ಲಿ ಮೊಬೈಲ್ ಗೇಮ್ಸ್ ಆಡಬೇಡ ಅಂತ ಹೇಳಿಲ್ವಾ? ಇದೊಂದು ಗೇಮ್ ಡ್ಯಾಡಿ ಪ್ಲೀಸ್. ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿದ್ಯಾ ಇವತ್ತು? ಹಾ ಮಾಡಿದ್ದೀನಿ ಡ್ಯಾಡಿ. ಆದ್ರೂ ಸರಿ, ನೀನ್ ಗೇಮ್ ಆಡೋದಿಕ್ಕೆ ಬಿಡಲ್ಲ. ಡ್ಯಾಡಿ ಪ್ಲೀಸ್ ಡ್ಯಾಡಿ, ಸ್ವಲ್ಪ ಹೊತ್ತಾದ್ರೆ ಗೇಮ್ ಮುಗಿಯುತ್ತೆ ಡ್ಯಾಡಿ. ಪ್ಲೀಸ್ ಡ್ಯಾಡಿ. ನೋ ವೇ. ಡ್ಯಾಡಿ, ಈ ಟೈಮಲ್ಲಿ ನೀನ್ ಮೊಬೈಲ್ ತಗೋಬಾರ್ದು. ಡ್ಯಾಡಿ ಪ್ಲೀಸ್ ಡ್ಯಾಡಿ, ಕೊಡು ಡ್ಯಾಡಿ ಪ್ಲೀಸ್. ನೋ ಪ್ಲೀಸ್ ನೋ ಪ್ಲೀಸ್ ಕೊಡು ಡ್ಯಾಡಿ ಪ್ಲೀಸ್. ನೋ. ಡ್ಯಾಡಿ, ನಿನ್ ಹೈಟ್ ಎಷ್ಟು? ಯಾಕೆ ಡ್ಯಾಡಿ? ಮೊದ್ಲು ನೀನ್ ಹೇಳು ಡ್ಯಾಡಿ. ಸರಿ, ನನ್ನ ಹೈಟು 6'3". ಹೌದಾ? ಒಂದ್ ನಿಮಿಷ ಡ್ಯಾಡಿ. ಹಾಗಾದ್ರೆ ಆಲ್ಮೋಸ್ಟ್ ನಾನು ಈಗಾಗ್ಲೇ ನಿಮ್ ಶೋಲ್ಡರ್ ಹತ್ರ ಬರ್ತಿದ್ದೀನಿ ಅಂತಂದ್ಮೇಲೆ
ಇನ್ನು 1-2 ವರ್ಷದಲ್ಲಿ ನಿಮ್ಮ ಹೈಟ್ ಬಂದ್ಬಿಡ್ತೀನಿ. ಬೆಡ್ ಮೇಲೆ ನಿಂತ್ಕೊಂಡು ಶೋಲ್ಡರ್ವರೆಗೂ ಬರೋದಲ್ಲ, ಕೆಳಗಡೆಯಿಂದ ಬರಬೇಕು. ಡ್ಯಾಡಿ ಸೊಂಟದವರೆಗೂ ಇದೀನಲ್ಲ. ಹಾ, ಇವಾಗ ನೋಡ್ ಡ್ಯಾಡಿ, ನಿನ್ ಶೋಲ್ಡರ್ವರೆಗೂ ಬಂದಿದ್ದೀನಿ. ಇವಾಗ ಚೀಟಿಂಗ್ ಡ್ಯಾಡಿ. ಏನ್ ಡ್ಯಾಡಿ ನೀನು? ಮತ್ತೆ ತಾವು ಮಾಡಿದ್ದೇನೋ ಇವಾಗ. ನೋಡ್ತಿರು ಡ್ಯಾಡಿ, ಇನ್ 1-2 ಇಯರ್ಸ್ ಅಲ್ಲಿ ನಿನ್ನ ಸ್ಟ್ರೈಟ್ ಬರ್ತೀನಿ. 1-2 ಇಯರ್ಸ್ ಅಲ್ಲ, ನನ್ನ ಹೈಟ್ ಬರ್ಬೇಕಾದ್ರೆ ಇನ್ನೂ 8-10 ಇಯರ್ಸ್ ಆಗುತ್ತೆ. ಏನು ತಂದೆ ಮಗ ಇಬ್ರು ಏನೋ ಆರ್ಗ್ಯುಮೆಂಟ್ ಮಾಡ್ತಿದ್ದೀರಾ? ನೋಡು ಶ್ಯಾಮ, ಇವನು ಇನ್ನೊಂದು 1-2 ಇಯರ್ಸ್ ಅಲ್ಲಿ ನನ್ನ ಹೈಟ್ ಆಗ್ತಾನಂತೆ. ಹೇಳು ಮಮ್ಮಿ, ನಾನು ಡ್ಯಾಡಿ ಹೈಟ್ಗೆ ಬರ್ತೀನೋ ಇಲ್ವೋ? ದಿನ ಹೀಗೆ ಹಾಲು ಕುಡಿದ್ರೆ ಕ್ಯಾಲ್ಸಿಯಂ ಸಿಕ್ಕಿ ನೀನು ಖಂಡಿತ ಉದ್ದ ಆಗ್ತೀಯಾ. ಕುಡಿ. ಕೃಷ್ಣ ಕೂಡ ಆಲ್ಮೋಸ್ಟ್ ಇವನ್ ಹೈಟೇ ಆಗಿದ್ದಾನಲ್ವಾ ರೀ? ಹೌದು ಶ್ಯಾಮ, ಆಲ್ಮೋಸ್ಟ್ ಇಬ್ರು ಒಂದೇ ಹೈಟ್ ಆಗ್ತಾರೆ. ಕೃಷ್ಣ ವಿಹಾರಿ ಇಬ್ರು ಒಂದೇ ದಿನ ಹುಟ್ಟೋದು. ಎಲ್ಲೋ ಓದ್ಬೇಕಾದ ಕೃಷ್ಣ ವಿಹಾರಿ ಸ್ಕೂಲ್ಗೆ ಜಾಯಿನ್ ಆಗಿದ್ದು. ಇಬ್ರು ಹೀಗೆ ಫ್ರೆಂಡ್ಸ್ ಆಗಿದ್ದು, ವಿಹಾರಿ ಜೊತೆಗೆ ಬೆಳೀತಿರೋದು, ನಮ್ಮನೆ ಮಗನ್ ಹಾಗೆ ಎಲ್ರ ಜೊತೆ ಹೊಂದ್ಕೊಂಡಿದ್ದು. ಇದನ್ನೆಲ್ಲ ನೋಡ್ತಿದ್ರೆ ನಂಗೇನೋ ಒಂಥರ ಆಶ್ಚರ್ಯ ಆಗತ್ತೆ ರೀ. ಆ ಕೃಷ್ಣ ಡ್ಯಾಡಿ ಹೈಟ್ ಹೇಗಾಗ್ತಾನೆ ಮಮ್ಮಿ? ಅವ್ರ ಡ್ಯಾಡಿ ಶಾರ್ಟ್ ಇರೋದ್ರಿಂದ ಅಷ್ಟೇ ಆಗ್ತಾನೆ ಅಲ್ವಾ? ನನಗೂ ಕೃಷ್ಣನ್ಗೂ ಪ್ರತಿ ವಿಷಯದಲ್ಲೂ ಕಂಪೇರ್ ಮಾಡಬೇಡಿ ಮಮ್ಮಿ, ಪ್ಲೀಸ್. ತಂದೆ ತಾಯಿ ಶಾರ್ಟ್ ಆಗಿದ್ರೆ ಮಕ್ಳು ಶಾರ್ಟ್ ಇರ್ಬೇಕು ಅಂತ ಏನಿಲ್ಲಪ್ಪ. ಏನಾದ್ರೂ ಸರಿ ಮಮ್ಮಿ, ಪ್ರತಿ ವಿಷಯದಲ್ಲೂ ನನ್ನ ಜೊತೆ ಕಂಪೇರ್ ಮಾಡಬೇಡಿ. ಮೊನ್ನೆ ನನ್ನ ಬರ್ತ್ಡೇ ದಿನ ಕೂಡ ನನ್ನ ಬಟ್ಟೆನ ಅವನು ಕೊಟ್ರಿ. ನಾನು ಆಡೋ ಪ್ರತಿಯೊಂದನ್ನು ಅವನು ಕೊಡ್ತೀರಾ? ನಿಮಗೆ ಅಷ್ಟೆಲ್ಲ ಅವನೇ ಬೇಕಾದ್ರೆ ಅವನನ್ನೇ ಇಲ್ಲಿ ಕರೆಸಿ ಇಟ್ಕೊಳ್ಳಿ. ನಾನೆಲ್ಲಾದ್ರೂ ಹೊರಟೋಗ್ತೀನಿ. ಹಾಗೆ ಹೇಳ್ಬೇಡ ವಿಹಾರಿ, ಅವನು ನಿನ್ ಜೊತೆನೆ ಇರ್ತಾನೆ, ನಿನ್ ಜೊತೆನೆ ಓದ್ತಾ ಇದ್ದಾನೆ, ಒಳ್ಳೆ ಹುಡುಗ. ಅದಕ್ಕೆ ನಿನ್ ಮಮ್ಮಿ ಕೃಷ್ಣನ್ ಬಗ್ಗೆ ಹೇಳ್ತಾಳೆ. ನೀನಂದ್ರೆ ಪ್ರೀತಿ ಇಲ್ದೆ ಅಲ್ಲ. ನೀನ್ ಹಾಲು ಕುಡಿ. ನಾನು ಕುಡಿಯಲ್ಲ ಡ್ಯಾಡಿ, ನನಗೆ ಮೂಡ್ ಆಫ್ ಆಗಿದೆ. ಸ್ವಲ್ಪ ಕುಡಿಯಪ್ಪ. ನಾನು ಕುಡಿಯಲ್ಲ. ಹೋಗಿ ಕೃಷ್ಣನ್ ಕೊಡು, ಇಲ್ಲಾಂದ್ರೆ ನೀನೇ ಕುಡಿ. ಶ್ಯಾಮ, ಹೋಗ್ತಾ ಹೋಗ್ತಾ ಅವನೇ ದಾರಿಗೆ ಬರ್ತಾನೆ. ನೀನ್ ಮಲ್ಕೋ. ಬೇಗ ಮುಗಿಸು. ಅಮ್ಮ, ಏನ್ ಕೃಷ್ಣ? ನಾನಿವತ್ತು ನನ್ನ ಬೆಸ್ಟ್ ಫ್ರೆಂಡ್ ವಿಹಾರಿ ಮನೆಗೆ ಹೋಗಿ ನಾನು ಊರಿಗೆ ಹೋಗ್ತಾ ಇರೋ ವಿಷಯನ ಹೇಳ್ಬಿಟ್ಟು ಬರ್ತೀನಮ್ಮ. ನೀನೊಬ್ನೇ ಬೇಡ ಕಂದ, ನಾನು ಬರ್ತೀನಿ. ಏನು ಅಂದ್ರೆ ಕೇಳಿಸ್ತು, ಆದ್ರೆ ನಾನು ಕೃಷ್ಣ ಹೋಗಿ ಹೇಳ್ಬಿಟ್ಟು ಬರ್ತೀವಿ ರೀ. ಏನು ಬೇಡ ಪೂರ್ಣ. ಯಾಕೆ ಹಾಗೆ ಹೇಳ್ತಿದ್ದೀರಾ? ಹೌದು ಪೂರ್ಣ, ನೀನ್ ಈ ವಿಷಯ ಹೇಳದೇ ಇದ್ರೂ ಅವ್ರೇನು ಅನ್ಕೊಳಲ್ಲ. ಟೈಮ್ ವೇಸ್ಟ್ ಮಾಡಬೇಡ, ಬೇಗ ಮುಗಿಸು. ಇಲ್ಲಿಂದ ಹೋಗೋದು ನಮ್ಗಿಷ್ಟ ಇಲ್ಲ, ಆದ್ರೂ ನಿಮ್ಗೋಸ್ಕರ ಬರ್ತಿದೀವಿ. ನೀವು ಮಾತ್ರ ನಮ್ಮನ್ನ ಅರ್ಥನೇ ಮಾಡ್ಕೋತಾ ಇಲ್ಲ.